ಸೋಮಶೇಖರ್ ಅವರೇ, ಅಶೋಕ್ ಖೇಣಿಯವರ ಪಕ್ಷ ಸೇರ್ಪಡೆಗೆ ತಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ ಯಾವ ಕಾರಣಕ್ಕಾಗಿ? ನಾನು ಯಶವಂತಪುರ ಕ್ಷೇತ್ರದ ಶಾಸಕನಾಗಿ ಜೊತೆಯಲ್ಲಿ ಏನು ಸದನ ಸಮಿತಿ ಕೂಡ ಮಾಡಿದ್ರು, ಅದ ಸದಸ್ಯ ಕೂಡ. ಆ ಸದನ ಸಮಿತಿಯಲ್ಲಿ ಅನೇಕ ಹಗರಣಗಳನ್ನ ಮತ್ತೆ ಅವ್ಯವಹಾರಗಳನ್ನ ನಾವು ಆ ಸದನ ಸಮಿತಿಯಲ್ಲಿ ಗಮನಕ್ಕೆ ತಂದಿದ್ದೇವೆ. ಆದ್ರಿಂದ ಇಂಥ ಸಮಯದಲ್ಲಿ ಖೇಣಿಯವರನ್ನ ಪಕ್ಷಕ್ಕೆ ಸೇರ್ಪಡೆಗೊಳಿಸತಕ್ಕಂಥದ್ದು ಕೂಡ ನನ್ನ ವೈಯಕ್ತಿಕವಾದ ವಿರೋಧ ಕೂಡ ಇದೆ. ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಿಗೂ ಕೂಡ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಮಾಹಿತಿ ಕೊಡ್ತೇನೆ. ಜೊತೆಗೆ ಬೇರೆ ಬೇರೆ ಬೀದರ್ ಕಡೆಯಿಂದ ಬೇರೆ ಕಡೆಯಿಂದ MLAಗಳು ಕೂಡ ವಿರೋಧವನ್ನ ಮಾಡ್ತಾ ಇದ್ದಾರೆ. ಅದನ್ನ ಮುಖ್ಯಮಂತ್ರಿಗಳಿಗೆ ಮತ್ತೆ ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೇನೆ. ಯಾವ ಕಾರಣಕ್ಕೂ ಖೇಣಿಯವರನ್ನ ಪಕ್ಷಕ್ಕೆ ಸೇರ್ಪಡಿಸಿಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮುಖ್ಯಮಂತ್ರಿಗಳೇ ಹೇಳ್ತಾರೆ, ನೀವು ಇವತ್ತೇ ಪಕ್ಷ ಸೇರ್ಪಡೆಯಾಗಿ 11:30 ಕರೆಕ್ಟ್ ಆಗಿ ಪಕ್ಷ ಸೇರ್ಪಡೆ ಆಗ್ಬೇಕು, ನೀವು ಹೋಗಿ ಕೆಪಿಸಿಸಿ ಕಚೇರಿಗೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೇರ್ಪಡೆ ಕಾರ್ಯಕ್ರಮ ಆಲ್ಮೋಸ್ಟ್ ಆಗೋಗ್ತಿದೆ. ಈಗ ನೀವು ತಾವು ವಿರೋಧ ಮಾಡಿ ಏನ್ ಪ್ರಯೋಜನ? ಈಗ ವಿರೋಧ ಮಾಡತಕ್ಕಂಥದ್ದು ವಿರೋಧ ಅಂತಂದ್ರೆ ಸದನ ಸಮಿತಿಲೇ ತೀರ್ಮಾನ ಆಗಿದೆ. ಮುಖ್ಯಮಂತ್ರಿಗಳೇ ಸದನ ಸಮಿತಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಸದನ ಸಮಿತಿಯಲ್ಲಿ ಏನೇನು ಗಮನಕ್ಕಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಇದೆ. ಈ ತರ ಇದ್ದಂತ ಸಮಯದಲ್ಲಿ ಈ ಸಮಯದಲ್ಲಿ ಸದನ ಸಮಿತಿ ಏನು ತೀರ್ಮಾನ ಆಗದೆ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ನಾನು ವೈಯಕ್ತಿಕವಾಗಿ ಅವ್ರನ್ನ ಸೇರ್ಪಡೆ ಮಾಡ್ತಕ್ಕಂಥದ್ದು ವಿರೋಧ ಮಾಡ್ತಾ ಇದ್ದೇನೆ. ಅದನ್ನ ಹೇಳ್ತಕ್ಕಂಥದ್ದು ಕೂಡ ನನ್ನ ಕರ್ತವ್ಯ, ಅವ್ರ ಗಮನಕ್ಕೆ ತರ್ತೇನೆ. BDAದು ಬೋರ್ಡ್ ಮೀಟಿಂಗ್ ಇದ್ದದ ಪ್ರಯುಕ್ತ ಬಂದಿದ್ದೇನೆ. ಕೆಪಿಸಿಸಿ ಅಧ್ಯಕ್ಷರು ಕೂಡ ಕಾಂಗ್ರೆಸ್ ಕಚೇರಿಗೆ ಬನ್ನಿ ಅಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನಾವು 4-5 ಜನ ಶಾಸಕರು ಕೂಡ ಅದಕ್ಕೆ ವಿರೋಧ ಮಾಡ್ತಾ ಇದ್ದೇವೆ. ವಿರೋಧನ ಹೇಳ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ. ನಮ್ಮ ವಿರೋಧವನ್ನ ಲೆಕ್ಕಿಸದೆ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರುಗಳು ಏನಾದ್ರು ಸೇರ್ಪಡೆ ಮಾಡದೆ ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂತ ತೀರ್ಮಾನವನ್ನ ಮಾಡ್ತೇವೆ. ಸರ್, ಈಗ ಸದನ ಸಮಿತಿಯಲ್ಲಿ ಏನು ವರದಿ ಮಂಡನೆ ಆಗಿದೆ ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿರುವಂತದ್ದು. ಅಂತ ಸಂದರ್ಭದಲ್ಲಿ ನಮ್ಮ ಗೆಲುವಿಗಾಗಿ ಒಂದು ಕ್ಯಾಂಡಿಡೇಟ್ ಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಖೇಣಿ ಅವರನ್ನ ಪಕ್ಷಕ್ಕೆ ತೆಗೆದುಕೊಂಡು ಬಂದ್ರಲ್ಲ. ಹಾಗಾದ್ರೆ ಮುಖ್ಯಮಂತ್ರಿಗಳೇ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ವಾ ಹಾಗಾದ್ರೆ ನಿಮ್ಮ ಪ್ರಕಾರ? ಸದನ ಸಮಿತಿದು ಏನ್ ನಾವು ಮಾಡಿದೀವಿ ಇನ್ನೂ ಅದು ತೀರ್ಮಾನ ಕೂಡ ಆಗಿಲ್ಲ. ಸದನ ಸಮಿತಿದು ಏನೇನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದು ಸದನ ಸಮಿತಿಲಿ ಅದು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಈ ಸಂದರ್ಭದಲ್ಲಿ ಖೇಣಿಯವರನ್ನ ಪಕ್ಷಕ್ಕೆ ಸೇರ್ಪಡಿಸಿಕೊಳ್ತಕ್ಕಂಥದ್ದು ಸರಿ ಇಲ್ಲ. ಒಂದ್ ಸೀಟ್ ಬರಲಿ, ಒಂದ್ ಸೀಟ್ ಹೋಗ್ಲಿ, ಆದ್ರೆ ಪಕ್ಷಕ್ಕೆ ಕಳಂಕ ರಹಿತ ಇರ್ತಕ್ಕಂಥ ಅವ್ರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ, ಪ್ಲಸ್ ಕೆಲವು ಶಾಸಕರು ಕೂಡ ಅಭಿಪ್ರಾಯ. ಇವೆಲ್ಲವನ್ನ ಕ್ರೋಢೀಕರಿಸಿ ಮುಖ್ಯಮಂತ್ರಿಗಳಿಗೆ ಅಧ್ಯಕ್ಷರಿಗೆ ತರ್ತಕ್ಕಂಥ ಕೆಲಸ ಕೂಡ ಸದ್ಯದಲ್ಲೇ ಮಾಡ್ತೇವೆ. ಏನು ಸರ್ ನಿಮ್ ಸ್ಟ್ಯಾಂಡ್ ಏನು? ಪಕ್ಷ ಸೇರಾಯ್ತು, ಏನ್ ಮಾಡ್ತೀರಿ? ನಿಮ್ ಸ್ಟ್ಯಾಂಡ್ ಏನು? ಅಲ್ಲ ಹೇಳೋಣ. ಈಗ ಇನ್ನೂ ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ವಿರೋಧ ಮಾಡ್ತಾ ಇದೀವಿ, ಯಾಕೆ ವಿರೋಧ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ಅವ್ರಿಗೆ ಹೋಗಿ ಹೇಳ್ತೇವೆ ಯಾಕೆ ವಿರೋಧ ಮಾಡ್ತಾ ಇದೀವಿ ನಾವು ಅಂತಕ್ಕಂಥದ್ದನ್ನ ಅವ್ರ ಗಮನಕ್ಕೆ ತರ್ತೇವೆ. ಆಮೇಲೆ ಏನು ಅವರಿಂದ ಆನ್ಸರ್ ಬರ್ತದೆ, ಯಾಕೆ ಸೇರ್ಪಡೆ ಮಾಡ್ತಿದ್ದಾರೆ ಅಂತಕ್ಕಂಥ ತಿಳ್ಕೊಂಡು ನೆಕ್ಸ್ಟ್ ನಾವೇನು ಆಕ್ಷನ್ ಮಾಡಬೇಕು. ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿರೋ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ಇಲ್ಲ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ನೈಸ್ ಅಕ್ರಮ ನಡೆದಿದೆಯೋ ಇಲ್ಲ ಅನ್ನೋದ್ರಿಂದ ಹಿಡಿದು ಸದನ ಸಮಿತಿ ವರದಿ ಮಂಡನೆಯವರೆಗೂ ಎಲ್ಲ ಮಾಹಿತಿ ಇದ್ರೂ ಕೂಡ ಅವರಿಗೆ ಅಲ್ಲಿ ಗೆಲುವಿನ ಕ್ರೈಟೀರಿಯಾ ಅಂದ್ರೆ ಗೆಲುವು ಮುಖ್ಯ. ಒಂದು ಶಾಸಕ ಬೇಕು ನಮ್ಮ ಪಕ್ಷಕ್ಕೆ ಅನ್ನೋ ನಿಟ್ಟಿನಲ್ಲಿ ಅವ್ರು ಸ್ಟೆಪ್ ತಗೊಂಡಿರ್ತಾರೆ. ನೀವೆಲ್ಲ ಮುಗಿದೋದ್ಮೇಲೆ ಬೇಡ ಬೇಡ ಅಂದ್ರೆ ಏನಾಗುತ್ತೆ? ಅದರಿಂದ ಏನೂ ಆಗಲ್ಲ. ಈಗ ನೀವು ಹಂಗಾರೆ ಏನ್ ಸ್ಟೆಪ್ ಏನ್ ನಿಮ್ದು ನೆಕ್ಸ್ಟ್? ಅವ್ರ ವಿರೋಧ ನಾವು ಮಾಡ್ತಿದೀವಿ ಅನ್ನೋದು ಅವ್ರ ವೈಯಕ್ತಿಕ ಗೊತ್ತಾಗ್ಬೇಕಲ್ಲ. ನಾನು ಯಾಕೆ ವಿರೋಧ ಮಾಡ್ತಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ನಾವು ವಿರೋಧ ಮಾಡ್ತಕ್ಕಂಥದ್ದು ಸದನ ಸಮಿತಿ ಸದಸ್ಯ ಇದ್ದೇನೆ. ಆ ಸದನ ಸಮಿತಿಯಲ್ಲಿ ಏನೇನು ಇಂಪ್ಲಿಮೆಂಟ್ ಮಾಡಿದೀವಿ ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಅಂತಕ್ಕಂಥದ್ದು ಕೂಡ ಇದೆ. ಈ ಸಂದರ್ಭದಲ್ಲಿ ಖೇಣಿಯವರನ್ನ ಸೇರ್ಪಡೆ ಸರಿ ಇಲ್ಲ ಅಂತಕ್ಕಂಥದ್ದನ್ನ ನಾವು ನೇರವಾಗಿ ಹೇಳ್ಬೇಕಲ್ಲ ಅವ್ರಿಗೆ. ಇನ್ನು ಮುಖ್ಯಮಂತ್ರಿಗಳಿಗೆ ಕೆಪಿಸಿಸಿ ಅಧ್ಯಕ್ಷರಿಗೆ ಮಾಹಿತಿ ಇಲ್ಲ, ಯಾರು ವಿರೋಧ ಮಾಡ್ತಾವ್ರೆ, ಯಾಕೆ ವಿರೋಧ ಮಾಡ್ತಾವ್ರೆ ಅಂತಕ್ಕಂಥದ್ದನ್ನ ಮಾಧ್ಯಮಗಳಲ್ಲಿ ನೋಡಿರ್ಬೋದು. ಬಟ್ ವೈಯಕ್ತಿಕವಾಗಿ ಅವರಿಗೆ ಗಮನಕ್ಕೆ ತರ್ತೀವಿ ಸದ್ಯದಲ್ಲಿಗೆ. ಅಂದ್ರೆ ನೀವ್ ಹೇಗೆ ಹೇಳ್ತಿದ್ರಿ ಸರ್? ಅಂದ್ರೆ ಈಗ ಪೂರ್ತಿ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲ ಹಾಕ್ತಿರಿ ಹಾಗಾದ್ರೆ? ಆತರ ಏನಿಲ್ಲ. ವೈಯಕ್ತಿಕವಾಗಿ ಯಾತಕ್ಕೆ ಅಷ್ಟು ಇಂಟ್ರೆಸ್ಟ್ ತಗೊಂಡು ಸೇರಿಸ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು ಕೂಡ ಅವರ ಮುಕ್ತ ಭೇಟಿ ಮಾಡಾದ್ಮೇಲೆ ಗೊತ್ತಾಗ್ತದೆ. ಅವ್ರು ಸೇರಿಸ್ಕೊಳ್ಳಿ ಬಿಡ್ಲಿ, ವೈಯಕ್ತಿಕವಾಗಿ ನಾವೇನ್ ತೀರ್ಮಾನ ಮಾಡಿದೀವಿ ಅದು ಅವ್ರ ಗಮನಕ್ಕೆ ತರ್ತೇವೆ.